ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಅದರಂತೆ ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ ಇದು ಮೊದಲಿನಿಂದಲೇ ನಿಶ್ಚಯವಾಗಿರುವುದು. ಇದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವೇ ನಡುಗುತ್ತಿರುವುದು. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಈ ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸುವ ವಾಸುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜ್ಯ ಮಾರ್ಗ. ಫಲಾಫಲವು ಫಲಾಫಲವನ್ನು ತ್ಯಜಿಸಿ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಫಲಾಫಲವು ಅವನ ಅಧೀನವಲ್ಲ. ಅನಾಸಕ್ತಿ ಸಿಕ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆಯನ್ನು ಮಾಡುವುದೇ ಮಾನವನ ಕರ್ತವ್ಯ. ತೆಗೆದುಕೋ ಈ ಅಸ್ತ್ರವನ್ನು ಧರಿಸು, ಕರ್ಮಯೋಗಿನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುತ್ತೇನೆಂಜಯ್ಯ. ಆಹಾ, ಈ ದಿವ್ಯವಾಣಿ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಅರಿಯಿತು. ಹೇ ಕರ್ಮಯೋಗಿ, ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನೋ ದೇವ? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮಜಾಹ ರೈತನು, ಹವ್ಯಾತ್ಮಕರು. ಪಂಚಭೂತಗಳಿಗೆ ಹೊಡೆಯಲು ಯಾವಾಗ ಅಧರ್ಮದಿಂದ ಧರ್ಮದ ಪದವು ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವುದು. ಸಜ್ಜನನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವುಗಳೆಲ್ಲವೂ ನನ್ನ ಅವತಾರದ ಗುರುತುಗಳು. ಪರಮಾತ್ಮ, ನಿಮ್ಮ ಅವತಾರದ ಗುರುತುಗಳೇನು? ನಿಮ್ಮನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕಡಿಮೆಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅನ್ನಮೇನೆನಿಸಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯ ಅಂಧಕಾರವು ಅರಿತು. ನಿಮ್ಮ ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಜ್ಞನಾಗು ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ಈ ನನ್ನ ಸನ್ಮೋಹನ ಮೂರ್ತಿಯ ದರ್ಶನವನ್ನು ಮಾಡು. ಈ ಕುರುಕ್ಷೇತ್ರದಲ್ಲಿ ಸಂಯುಕ್ತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಕ್ರಮಣೆ ಮಾಡಿಕೊಂಡು ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ಇದು ನನ್ನ ರೂಪವನ್ನು. ಪರಮಾತ್ಮ, ಏನಿದು ಭಯಂಕರವಾದ ರೂಪ, ಭಯವಾಗುತ್ತಿರುವುದು. ಎಂತ ಭಯಂಕರವಾದ ರೂಪ! ಕಂಡೆ ಹರಿಯ ಕಂಡೆ ದೇವಾನಿಗೆ
ಸೌಮ್ಯ ರೂಪ ದರ್ಶನವನ್ನು ಮಾಡು. ಸಾಗರ ಮಧ್ಯೆ ಪ್ರಶಾಂತ ಗಾಂಭೀರ್ಯ ಜಲರಾಶಿಯಲ್ಲಿ ಹರಿಯುತ್ತಿರುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದಲ್ಲಿ ನಿನ್ನ ನೌಕೆಯು ಕೃತಾಭೃಷ್ಟವಾಗದಂತೆ ನೋಡಿಕೊಂಡು ಸುಸಜ್ಜಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಂಕಣಧಾರಿಯಾಗಿ ನಿಂತಿರುವೆನು. ನಡೆ ಪಾರ್ಥ, ಭೀಷ್ಮನನ್ನು ವಧಿಸಿ ಆ ಕೌರವರನ್ನು ಸಂಹರಿಸೋಣ. ನಡೆ ಪಾರ್ಥ. ಮಾಧವ ಪೊರೆಯೋ ಪಾಂಡವರ ಮಾಧವ ಪೊರೆಯೋ ಪಾಂಡವರ ಸುರವರದೊಳಗೆ ಕರುಣಾನಿಧಿಯೇ ಅದರಾದನು ನಮ್ಮ ವಿಜಯ ಸೂರ್ಯನು ಉದಯಿಸಿದನೆಂದು ತಿಳಿಯುತ್ತೆ. ಆದರೆ ದ್ರೋಣಾಚಾರ್ಯರು ಚಿಕ್ರವ್ಯೂಹವನ್ನು ಕಂಡು ನನ್ನ ಆಸೆಯು ಭಂಗವಾಯಿತು. ಏನು ಮಾಡುವುದು? ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸರ್ವ ಪ್ರಯತ್ನವನ್ನು ಮಾಡಿ ನಿರಾಸನಾಗಿ ಹಿಂದಿರುಗಿದನು. ಭೀಮಸೇನ ಹೀಗೇನು ಮಾಡುವುದು ಸೋದರ? ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲೇ ಇದ್ದರೆ ಚೆನ್ನಾಗಿತ್ತು. ಆ ವ್ಯೂಹವನ್ನು ಬೇಯಿಸುವ ಪದ್ಧತಿಯನ್ನು ಅರ್ಜುನನು ತಿಳಿದಿದ್ದನು. ಈಗೇನು ಮಾಡುವುದು ಸಹೋದರ? ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಸಮಸಪ್ತಕರೊಡನೆ ಹೋರಾಡುತ್ತಿರುವರು. ಅವರು ಹಿಂದಿರುಗುವ ಸಂಭವ ಇಲ್ಲ ಅಣ್ಣ, ಹಿಂದಿರುಗುವ ಸಂಭವವಿಲ್ಲ. ಹಾಗಾದರೆ ಇದಕ್ಕೆ ಮಾಡುವ ಉಪಾಯವಾದರೆ ಏನು ಸಹೋದರ? ಅಣ್ಣು, ಇದಕ್ಕಾಗಿ ಚಿಂತಿಸಿ ನಿಂತರೆ ಫಲವಿಲ್ಲ. ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯ ಖಂಡಿತ ಅಣ್ಣ, ಪರಾಜಯ ಖಂಡಿತ.
ಈಗ ನಮ್ಗೆ ಈಗ ನಿಮಗೆ ಆಪತ್ತೇನಾಗಿರುವುದು ದೊಡ್ಡಪ್ಪ? ಕುಮಾರ, ಏನು ಹೇಳಲಿ ಕುಮಾರ? ದ್ರೋಣಾಚಾರ್ಯ ಚಕ್ರವನ್ನು ಬೇಸಲು ನಮ್ಮಿಂದಾಗದೆ ಯೋಚಿಸುತ್ತಿರುವೆವು ಕುಮಾರ. ಆ ಕೌರವರ ಯೋಧರ